ಹಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಬೇಗ ಹಾಗೂ ತುಂಬ ಹೆಲ್ದಿಯಾಗಿ ಮಾಡುವ ಮೇಯೋನೀಸ್, ರೆಡ್ ಚಟ್ನಿ ಆ್ಯಂಡ್ ಗ್ರೀನ್ ಚಟ್ನಿನ ಮಾಡ್ತಾಯಿದ್ದೀನಿ. ರೆಡ್ ಚಟ್ನಿಗೆ ಬೇಕಾಗಿರುವ ಪದಾರ್ಥಗಳು: ಕೆಂಪು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಹುರಿಗಡಲೆ, ಜೀರಿಗೆ, ಕರಿಬೇವಿನ ಎಲೆಗಳು, ಧನಿಯಾ ಪುಡಿ. ಈಗ ನಾನು ಮಾಡ್ತಾ ಇರೋದು ರೆಡ್ ಚಟ್ನಿ. ಅದಕ್ಕೆ 9 ಖಾರದ ಮೆಣಸಿನಕಾಯಿ, 1 ಬ್ಯಾಡಗಿ ಮೆಣಸಿನಕಾಯಿನ ಬಿಸಿನೀರಲ್ಲಿ 20 ನಿಮಿಷ ನೆನೆ ಹಾಕಬೇಕು. ಈಗ ಮಿಕ್ಸಿ ಜಾರ್ಗೆ ನೆನೆ ಹಾಕಿದ ಮೆಣಸಿನಕಾಯಿ, ಜೀರಿಗೆ, ಕಡಲೆ, ಬೆಳ್ಳುಳ್ಳಿ, ಕರಿಬೇವು, ಧನಿಯಾ ಅಥವಾ ಧನಿಯದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡ್ಕೊಬೇಕು. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡ್ಕೊಬೇಕು. ಈಗ ರೆಡ್ ಚಟ್ನಿ ರೆಡಿಯಾಗಿದೆ. ರೆಡ್ ಚಟ್ನಿನ ರೆಡ್ ಚಿಲ್ಲಿ ಸಾಸ್ ಬದಲು ಯೂಸ್ ಮಾಡ್ಬೋದು. ನಾನು ರೆಡ್ ಚಟ್ನಿನ ಮಸಾಲೆ ದೋಸೆಗೆ, ಎಗ್ ದೋಸೆ, ಸ್ಯಾಂಡ್ವಿಚ್, ಪಿಜ್ಜಾ ಹೀಗೆ ತುಂಬ ಕಡೆ ಯೂಸ್ ಮಾಡ್ತೀನಿ. ಈಗ ನಾನು ನೆಕ್ಸ್ಟ್ ಮಾಡ್ತಾ ಇರೋದು ಹೆಲ್ದಿ ಮಯೋನೀಸ್. ಇದಕ್ಕೆ 10-15 ಗೋಡಂಬಿನ ಬಿಸಿ ನೀರಲ್ಲಿ 20 ನಿಮಿಷ ನೆನೆ ಹಾಕಬೇಕು. ಮಯೋನೀಸ್ಗೆ ಬೇಕಾಗಿರುವ ಪದಾರ್ಥಗಳು: ನೆನೆಸಿದ ಗೋಡಂಬಿ, ಪನ್ನೀರ್, ಪೆಪ್ಪರ್ ಪೌಡರ್, ಗಾರ್ಲಿಕ್, ಹಾಗೆ ನೀವು ಹಾಲು ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ಸ್ವಲ್ಪ. ಈಗ ಮಿಕ್ಸಿ ಜಾರ್ಗೆ ನೆನೆ ಹಾಕಿದ ಗೋಡಂಬಿ, ಪನ್ನೀರ್, ಬೆಳ್ಳುಳ್ಳಿ, ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡ್ಕೊಬೇಕು. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡ್ಕೊಬೇಕು. ಈಗ ಹೆಲ್ದಿ ಮಯೋನೀಸ್ ರೆಡಿಯಾಗಿದೆ. ಈ ಮಯೋನೀಸ್ ಬಂದು ತುಂಬ ಹೆಲ್ದಿಯಾಗಿರೋದ್ರಿಂದ ನೀವು ಇದನ್ನು ಸಲಾಡ್ಸ್ಗಳಿಗೆ, ಇನ್ನು ರೋಲ್ಸು ಮತ್ತು ಸ್ಯಾಂಡ್ವಿಚ್ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಈಗ ನಾನು ನೆಕ್ಸ್ಟ್ ಮಾಡ್ತಾ ಇರೋದು ಗ್ರೀನ್ ಚಟ್ನಿ. ಗ್ರೀನ್ ಚಟ್ನಿಗೆ ಬೇಕಾಗಿರೋ ಪದಾರ್ಥಗಳು: ಪುದೀನ, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಹುಣಸೆಹಣ್ಣು. ಈಗ ಮಿಕ್ಸಿ ಜಾರ್ಗೆ ಪುದೀನ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡಬೇಕು. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡ್ಕೊಬೇಕು. ಈಗ ಗ್ರೀನ್ ಚಟ್ನಿ ರೆಡಿಯಾಗಿದೆ. ಗ್ರೀನ್ ಚಟ್ನಿನ ಸ್ಯಾಂಡ್ವಿಚ್ಗೆ ಹಾಗೆ ಇದ್ರ ಜೊತೆ ಮೊಸರು ಮಿಕ್ಸ್ ಮಾಡಿದ್ರೆ ತಂದೂರಿ, ಟಿಕ್ಕಾ ಇದಕ್ಕೆ ನಂಚ್ಕೊಳ್ಳೋಕೆ ಯೂಸ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್.